ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡ. ಸೊ ಈ ಚಾನಲಲ್ಲಿ ನಾನು ಆಲ್ರೆಡಿ ತುಂಬ ವಿಡಿಯೋಗಳನ್ನ ಬ್ಯಾಂಕಿಂಗ್ ರಿಲೇಟೆಡ್ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಪರ್ಟಿಕ್ಯುಲರ್ ಬ್ಯಾಂಕಿಂಗೇ ಅಂತಲೇ ಇರೋ ಚಾನಲ್ಗಳಲ್ಲಿ ಇದು ಒಂದು ಕರ್ನಾಟಕದಲ್ಲಿ ಆ್ಯಂಡ್ ಕನ್ನಡ ಚಾನಲಲ್ಲಿ. ಆ್ಯಂಡ್ ಅಂದರೆ ತುಂಬ ಚಾನಲ್ಗಳು ಇರ್ಬೋದು, ಬಟ್ ಅವರೆಲ್ಲ ಬೇರೆದು ಕಾನ್ಸಂಟ್ರೇಟ್ ಮಾಡ್ತಾರೆ. SSC, ರೈಲ್ವೇಸು, ಕೆಸೆಟ್, ಆ ಥರ ನೆಟ್, ಆ ಥರ ಎಕ್ಸಾಮ್ಸ್ಗೆ. ಬಟ್ ಪರ್ಟಿಕ್ಯುಲರ್ ಬ್ಯಾಂಕಿಂಗ್ ಅಂತಿರೋದೆ ಮೇ ಬಿ 1 or 2 ಚಾನಲ್ಸ್, ಅದರ ನಂದು ಒಂದು. ಆ್ಯಂಡ್ ಈ ಥರ ಕಾನ್ಸೆಪ್ಟ್ ಮೇಲೆ ಅಥವಾ ಮಾಕ್ ಟೆಸ್ಟ್ ಇರ್ಬೋದು, ಮಾಕ್ ಟೆಸ್ಟ್ ಅಂತ ಅಪ್ಲೋಡ್ ಮಾಡಿದ್ದು ಫಸ್ಟ್ ಚಾನಲ್ ಅನ್ಬೋದು ನಮ್ಮ ಚಾನಲ್ ಬ್ಯಾಂಕಿಂಗ್ ಕನ್ನಡ. ಸೊ ಈ ವಿಡಿಯೋದಲ್ಲಿ ನಾನು ಸಿಲೋಗಿಸಮ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಟೀಚರ್ ಅಲ್ಲ, ಆ್ಯಂಡ್ ಐ ಆಮ್ ನಾಟ್ ಅ ಟ್ಯೂಟರ್. ನಾನು ಜಸ್ಟ್ ಹೇಗೆ ಅಂತ ಅಂದರೆ ನಿಮಗೆ ಫ್ರೆಂಡ್ ಇದ್ದಂಗೆ, ಅಂದರೆ ಫ್ರೆಂಡ್ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಸೊ ಆ ಥರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನಥಿಂಗ್ ಟು ವರಿ. ಸಿಲೋಗಿಸಮ್ ನೀವು ಈ ವಿಡಿಯೋ ನೋಡಾದ್ಮೇಲಂತೂ ನಿಮ್ಗೆ ಯಾವ ಡೌಟು ಉಳಿಬಾರ್ದು. ಅಂದರೆ 2 ಕ್ಲಾಸಸ್ ಆಗುತ್ತೆ ಸಿಲೋಗಿಸಮು. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಏನೇನು ಅಂದರೆ ಫುಲ್ಲು 5 ಕೇಸ್ ಬಿಟ್ಟು ಉಳಿದಿದ್ದೆಲ್ಲ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾನ್ ಬಿ, ಕೆನಾಟ್ ಬಿ, ಐದರ್ ಆರೋ, ಡೆಫಿನೆಟ್ಲಿ ನಾಟ್, ಆ ಕಾನ್ಸೆಪ್ಟ್ ಕವರ್ ಮಾಡ್ತೀನಿ. ಸೊ ಇದು 2 ಕ್ಲಾಸಸ್ ನಡೆಯುತ್ತೆ. ಸೊ ಕಂಪ್ಲೀಟಾಗಿ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿದ್ರೆ ಈಗ ಇತ್ತೀಚೆಗೆ ಬ್ಯಾಂಕಿಂಗ್ ಯಾರ್ಯಾರು ಆಸ್ಪಿರೆಂಟ್ಸ್ ಬಂದಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಸಿಲೋಗಿಸಮ್ ಅಂತ ಅಂದರೆ ನೀವು ಮಿನಿಮಮ್ ಅಂದರೂ 20 ಸೆಕೆಂಡ್ಸಲ್ಲಿ ಆನ್ಸರ್ ಮಾಡಬೇಕು. ಪ್ರಿಲಿಮ್ಸಲ್ಲಿ ವಿತಿನ್ 20 ಸೆಕೆಂಡ್ಸ್ ಆನ್ಸರ್ ಮಾಡಬೇಕು ಅಂದರೆ ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ತುಂಬ ಇರಬೇಕು ಆ್ಯಂಡ್ ನಿಮ್ಮ ಸ್ಪೀಡ್ ಕೂಡ ತುಂಬ ಇರಬೇಕು. ಸೊ ಅದಕ್ಕೋಸ್ಕರ ಕಾನ್ಸೆಪ್ಟ್ ಕ್ಲಾರಿಟಿ ಇಂಪಾರ್ಟೆಂಟ್ ಆಗುತ್ತೆ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಕ್ಲಿಯರ್ ಯುವರ್ ಕಾನ್ಸೆಪ್ಟ್ಸ್. ಸೊ ನಾನು ಬ್ಯಾಂಕಿಂಗ್ ಓದಿರೋದು ಇಂಗ್ಲೀಷಲ್ಲಿ. ಸೊ ನನಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರುತ್ತೆ, ಬಟ್ ಇದೆಲ್ಲ ಈಗ ಲಾಜಿಕಲ್ ಡಿರೈವೇಷನ್, ಡಿರೈವಿಂಗ್, ಹಿಡನ್ ಕನ್ಕ್ಲೂಷನ್, ಇದೆಲ್ಲ ಕನ್ನಡದಲ್ಲಿ ಅನುವಾದ ಮಾಡೋಕ್ಕೆ ಬರಲ್ಲ. ಐ ಆಮ್ ಸಾರಿ ಫಾರ್ ದಟ್. ಬಟ್ ಸಿಲೋಗಿಸಮ್ ಅಂತ ಅಂದರೆ ನ್ಯಾಯಕ್ರಮ ಅಂತ ಅಥವಾ ತರ್ಕ ಅಂತ. ಸೊ ಈಗ ಸಿಲೋಗಿಸಮ್ ಸ್ಟಾರ್ಟ್ ಮಾಡೋಣ. ಸೊ ಬ್ಲಡ್ ರಿಲೇಷನ್ ಆಗಲೇ ನಾನು ಫುಲ್ ಇಂಗ್ಲೀಷ್ ಟು ಕನ್ನಡ ಅನುವಾದನೂ ಮಾಡಿದ್ದೀನಿ ಆ್ಯಂಡ್ ಕ್ವಶನ್ ಕೂಡ ಬಿಡಿಸ್ಬಿಟ್ಟು ತೋರಿಸಿದ್ದೀನಿ. ಸೊ ನಿಮಗೆ ಎಲ್ಲರಿಗೂ ಶೇರ್ ಮಾಡಿ, ಕರ್ನಾಟಕ ಆಸ್ಪಿರೆಂಟ್ಸ್ಗೆ ಹೆಲ್ಪ್ ಆಗಲಿ. ಸೊ ಲೆಟ್ ಸ್ಟಾರ್ಟ್. ಸೊ ಸಿಲೋಗಿಸಮ್ ಅಂದರೆ ಮೀನಿಂಗ್ ಏನಂದರೆ ಏನು ಅಂತಂದರೆ ಲಾಜಿಕಲ್ ಡಿರೈವೇಷನ್, ಡಿರೈವಿಂಗ್ ಹಿಡನ್ ಕನ್ಕ್ಲೂಷನ್ ಫ್ರಮ್ ಆಲ್ರೆಡಿ ಸ್ಟೇಟೆಡ್ ಇನ್ಫಾರ್ಮೇಷನ್ ಆರ್ ಫ್ಯಾಕ್ಟ್. ಒಂದು ಫ್ಯಾಕ್ಟ್ ಇದೆ ಅಥವಾ ನಿಮಗೊಂದು ಇನ್ಫಾರ್ಮೇಷನ್ ಗೊತ್ತು. ಸೊ ಇನ್ಫಾರ್ಮೇಷನ್ ಇಂದ ನೀವು ಕನ್ಕ್ಲೂಷನ್ ತಗೋತಿರೋದು. ಎಕ್ಸಾಂಪಲ್ ನಾರ್ಮಲ್ ಆಗಿ ಕೊಡ್ತೀನಿ ನೋಡಿ. ಈಗ ಪೊಟ್ಯಾಟೊ ಎಲ್ಲರಿಗೂ ಗೊತ್ತು. ಸೊ ಆಲ್ ಪೊಟ್ಯಾಟೋಸ್ ಆರ್ ವೆಜಿಟೇಬಲ್ಸ್ ಅಂತ ಅಂದ್ರು ಅಂತ ಅನ್ಕೊಳ್ಳಿ. ಸೊ ಅದರಲ್ಲಿ ಈಗ ಕನ್ಕ್ಲೂಷನ್ ಅಲ್ಲಿ ಸಮ್ ಪೆಪ್ಸಿ ಪೊಟ್ಯಾಟೋಸ್ ಆರ್ ವೆಜಿಟೇಬಲ್ಸ್ ಅಂತ ಕೊಡ್ಬೋದು ನಿಮ್ಮ ಕನ್ಕ್ಲೂಷನ್. ಸೊ ಆಲ್ ಪೊಟ್ಯಾಟೊ ಅಂದ್ರೆ ಎಲ್ಲ ಆಲೂಗೆಡ್ಡೆ. ಸೊ ನಮ್ಮ ಕಡೆ ಆಲೂಗೆಡ್ಡೆ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ಅದೆಲ್ಲ ತರಕಾರಿ ಆದ್ರೆ ಪೆಪ್ಸಿ ಅಂತ ಬರುತ್ತಲ್ಲ ಬ್ರೀಡ್, ಅದು ಕೂಡ ತರಕಾರಿನ? ಅದು ಆ ಥರ ಒಂದು ಕೊಟ್ಟಿರೋ ಇನ್ಫಾರ್ಮೇಶನ್ ಅಲ್ಲಿ ನಿಮಗೆ ಮೈಂಡಲ್ಲಿ ಬರುವಂತ ಪಾಸಿಬಿಲಿಟಿಗಳನ್ನ, ಅಂದ್ರೆ ನಿಮ್ಮ ಬರೋದ ಏನೇ ಪಾಸಿಬಿಲಿಟಿ ಬರುತ್ತೆ ಅದೆಲ್ಲ ಸಿಲೋಗಿಸಮ್ ಅಂತಾರೆ. ಸೊ ಸಿಲೋಗಿಸಮ್ ಅಂದ್ರೆ ಏನು ಅಂತ ಅರ್ಥ ಆಯ್ತು ಅನ್ಕೋತೀನಿ. ಇನ್ ನಾರ್ಮಲ್ ವರ್ಡ್ಸ್, ಈಗ ಸಮ್ ಎ ಆರ್ ಬಿ ಅಂತ ಕೊಟ್ರೆ, ನಿಮಗೆ ಕಾಣಿಸ್ತಿದೆಯಲ್ವ ಗೊತ್ತಿಲ್ಲ, ಸಮ್ ಎ ಆರ್ ಬಿ ಅಂತ ಕೊಟ್ರೆ, ಸಮ್ ಬಿ ಆರ್ ಬಿ ಅಂದ್ರೆ ಸಮ್ ಬಿ ಆರ್ ಎನಾ ಅಥವಾ ಸಮ್ ಎ ಆರ್ ನಾಟ್ ಬಿ ನಾ, ಆ ಥರ ಬರುತ್ತಲ್ಲ. ಸೊ ಅದೇ ಸಿಲೋಗಿಸಮ್. ಸಿಲೋಗಿಸಮ್ ಅಲ್ಲಿ ಸ್ಟೇಟ್ಮೆಂಟ್ಸ್ ಓನ್ಲಿ 2 ಟೈಪ್ಸ್ ಸ್ಟೇಟ್ಮೆಂಟ್ಸ್ ಇರುತ್ತೆ. ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ ಇರುತ್ತೆ. ಸೊ ನೆಗೆಟಿವ್, ಪಾಸಿಟಿವ್. ಸೊ ಪಾಸಿಟಿವ್ ಅಲ್ಲಿ ನೋಡಿ, ಪಾಸಿಟಿವ್ ಅಂದ್ರೆ ಆಲ್ ಸಮ್ ಅಂತ ಇದ್ರೆ ಇದೆರಡೇ ಪಾಸಿಟಿವ್ ಸ್ಟೇಟ್ಮೆಂಟ್. ಅಂದ್ರೆ ಆಲ್ಗೆ ಬೇರೆ ಬೇರೆ ವರ್ಡ್ಗಳು ಯೂಸ್ ಮಾಡ್ಬೋದು. ಅವರು ಸಮ್ಗೆ ಈಗ ಫ್ಯೂ 9% ಆ ತರ ಯೂಸ್ ಮಾಡ್ಬೋದು. ಅದನ್ನ ನಾನು ಹೇಳ್ತೀನಿ ಯಾವ್ಯಾವ ವರ್ಡ್ಗಳು ಆಲ್ ಅಂದ್ರೇನೆ ಮೀನಿಂಗ್ ಸೇಮ್ ಬರೋ ವರ್ಡ್ಗಳು, ಸಮ್ ಅಂದ್ರೆ ಮೀನಿಂಗ್ ಸೇಮ್ ಬರೋ ವರ್ಡ್ಗಳು ನಾನು ಶೇರ್ ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ಪಾಸಿಟಿವ್ ಅಂದ್ರೆ ಆಲ್ ಸಮ್, ನೆಗೆಟಿವ್ ಅಂದ್ರೆ ನೋ ಸಮ್ ನಾಟ್. ಸೊ ಇದೆರಡೇ ಸ್ಟೇಟ್ಮೆಂಟ್ ನಿಮಗೆ ಬರೋದು ಸ್ಟೇಟ್ಮೆಂಟ್ ಟೈಪ್ಸ್ ಅಲ್ಲಿ. ಅದರಲ್ಲೂ ಯೂನಿವರ್ಸಲ್ ಅಂತಂದ್ರೆ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಅಂದ್ರೆ ಪರ್ಟಿಕ್ಯುಲರ್ ಅಲ್ಲಿ ಸಮ್ ಆಲ್ ಎ ಆರ್ ಬಿ ಅಂತಂದ್ರೆ ಆಲ್ ಎ ಆರ್ ಬಿಗೆ ಆಗುತ್ತೆ. ಅಂದ್ರೆ ಫುಲ್ ಆಲ್ ಎ ಎಲ್ಲಾ ಏನು ಬಿಲಿದೆ ಅಂತ ಆ ತರ. ಸೊ ನೋ ಎ ಇಸ್ ಬಿ ಅಂತಂದ್ರೆ ಎ ಬಿ ಆಗಲ್ಲ, ಬಿ ಎ ಆಗಲ್ಲ ಅಂತ. ಇದು ಪರ್ಟಿಕ್ಯುಲರ್ ಒಂದಕ್ಕಲ್ಲ, ಯೂನಿವರ್ಸಲ್ ಇದು. ಆಲ್ ನೋ ಅನ್ನೋದು ಪರ್ಟಿಕ್ಯುಲರ್ ಅಂದ್ರೆ ಸಮ್ ನಾಟ್. ಸೊ ಇದೆರಡು ಪರ್ಟಿಕ್ಯುಲರ್, ಗೊತ್ತಾಯ್ತು ಅನ್ಕೋತೀನಿ. ಯೂನಿವರ್ಸಲ್, ಪರ್ಟಿಕ್ಯುಲರ್, ಪಾಸಿಟಿವ್, ನೆಗೆಟಿವ್. ಸೊ ಇದಿಷ್ಟೇ ಸ್ಟೇಟ್ಮೆಂಟ್ ಟೈಪ್ಸ್ ಇರೋದು ನಮ್ಮ ಸಿಲೋಗಿಸಮ್ ಅಲ್ಲಿ. ಸೊ ಈಗ ನೆಕ್ಸ್ಟ್ ಪೇಜಿಗೆ ಹೋಗೋಣ. ಸೊ ಈಗ ಸೇಮ್ ವರ್ಡ್ ಮೀನಿಂಗು, ಅಂದ್ರೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಈಗ ಅಂದ್ರೆ ಡೈರೆಕ್ಟ್ ಆಗಂತೂ ಕೊಡಲ್ಲ, ಟ್ರಿಕ್ ಮಾಡಿ ಕೊಡ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಈಗ ಸಮ್ ಅಂತಂದ್ರೆ ಯಾವ ವರ್ಡ್ಗಳನ್ನ ಎಕ್ಸಾಮಿನರ್ ಯೂಸ್ ಮಾಡಬಹುದು ಅಂತಂದ್ರೆ ಫ್ಯೂ, ಫ್ಯೂ, ಅಟ್ಲೀಸ್ಟ್ ಸಮ್, ಆಲ್ಮೋಸ್ಟ್ ಆಲ್, ಮ್ಯಾಕ್ಸ್, ಮಿನಿಮಮ್, ಮೆನಿ, ಮೋಸ್ಟ್ ಆಫ್ ದ, ಮೋಸ್ಟ್ಲಿ, ಮೋರ್, ಜನರಲಿ, ಅಥವಾ 0.1% ಇಂದ ಹಿಡ್ಕೊಂಡು 99%. ಅವನು
ಇಲ್ಲ 0% ಅಂತ ಹೇಳ್ಬೇಕು, ಇಲ್ಲ ಅಂತ ಅಂದ್ರೆ 100% ಹೇಳ್ಬೇಕು. ಅಲ್ಲಿವರೆಗೂ ಇನ್ನು ಉಳಿದಿದ್ದೆಲ್ಲ ಸಮ್ಮಿಗೆ ಬರುತ್ತೆ. ಸೊ ಆಲ್ ಅಲ್ಲಿ ನೋಡೋಣ. ಆಲ್ ಅಂತ ಅಂದ್ರೆ ಈಚ್ ಎ ಇಸ್ ಬಿ ಅಂತಂದ್ರೆ ಎಲ್ಲಾ ಏನು ಬೀಲಿದೆ ಅಂತ. ಎವರಿ ಎ ಇಸ್ ಬಿ ಅಂತಂದ್ರೆ ಎಲ್ಲಾ ಏನು ಬೀಲಿದೆ ಅಂತ. ಎನಿ ಅಂತಂದ್ರೆ ಎನಿ ಓನ್ಲಿ 100% ಎ 100% ಎ ಬೀಲಿದೆ ಅಂತಂದ್ರೆ. ಮತ್ತೆ ಇದು ನೋ ಅಂತಂದ್ರೆ ಆಲ್ ನೋ ಹೇಗೆ ಅಂತಂದ್ರೆ ನೋ ಎ ಇಸ್ ಬಿ ಅಂತಂದ್ರೆ ಎಲ್ಲಾ ಎ ಕೂಡ ಬಿ ಅಲ್ಲಿಲ್ಲ. ಸೊ ಆಲ್ ಎ ಬಿ ಅಲ್ಲಿಲ್ಲ ಅಂತ ನೋ ಎ ಇಸ್ ಬಿ ಅಂತಂದ್ರೆ. ಬಟ್ ನೆಗೆಟಿವ್ ಸೆನ್ಸು. ಬಟ್ ಆಲ್ ಅಂದ್ರೆ ಇದನ್ನು ಯೂಸ್ ಮಾಡ್ಬೋದು. ಆಲ್ ನೋ ಎ ಇಸ್ ಬಿ ಅಂತಂದ್ರೆ ಎಲ್ಲಾ ಎ, ಆಲ್ ಎ ಇಸ್ ನಾಟ್ ಬಿ ಅಂತಲೇ ಅರ್ಥ ಬರುತ್ತೆ. ಗೊತ್ತಾಯ್ತು ಅನ್ಕೋತೀನಿ. ಸಮ್ ನಾಟ್ಗೂ ಅಷ್ಟೇ, ಏನೇನ್ ಸಮ್ಮಲ್ಲಿ ಇದೆ ಅದೇನೆ ಬಟ್ ನೆಗೆಟಿವ್ ಸೆನ್ಸ್ ಅಲ್ಲಿ. ಈಗ ಎಫ್ ಯು ಎ ಆರ್ ಬಿ, ಎಫ್ ಯು ಎ ಆರ್ ನಾಟ್ ಬಿ ಅಂದ್ರೆ ಸಮ್ ನಾಟ್. ಫಾರ್ ಎಕ್ಸಾಂಪಲ್ ಮ್ಯಾಕ್ಸ್, ಎಫ್ ಮ್ಯಾಕ್ಸ್ ಎ ಇಸ್ ಬಿ, ಮ್ಯಾಕ್ಸ್ ಎ ಇಸ್ ನಾಟ್ ಬಿ ಅಂತ ಬಂದ್ರೆ ಎಲ್ಲಾ ಎ ಬಿ ಅಲ್ಲಿ ಇಲ್ಲ ಅಂತಲ್ಲ, ಸ್ವಲ್ಪ ಎ ಬಿ ಅಲ್ಲಿ ಇಲ್ಲ ಅಂತ, ಸಮ್ ನಾಟ್ ಅಂತ. ಸೊ ನೆಗೆಟಿವ್ ಸೆನ್ಸ್. ಸೊ ಇಷ್ಟು ವರ್ಡ್ ನೆನ್ಪಿಟ್ಕೊಂಡ್ರೆ ಆಯ್ತು. ಬೇರೆ ವರ್ಡ್ಗಳು ಬರ್ತವೆ, ವೊಕ್ಯಾಬ್ಯುಲರಿ ಏನಾದ್ರೂ ಯೂಸ್ ಮಾಡ್ಬೋದು ಅವರು. ಸೊ ನಿಮಗೆ ಡೆಫಿನೆಟ್ ಆಗಿ ಹೇಳೋವರೆಗೂ ನೀವು ಆಲ್ ಅಂತ ಕನ್ಸಿಡರ್ ಮಾಡಂಗಿಲ್ಲ, ನೋ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಸೊ ನೋಗೂ ಅಷ್ಟೇ ಸಿಮಿಲರ್ ವರ್ಡ್ಸ್, ಆಲಿಗೆ ಏನೇನು ನೋಡ್ಸಿದೆ ಅದೇ ವರ್ಡ್ಸ್ ಬಟ್ ನೆಗೆಟಿವ್ ಸೆನ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇದೆ ನೋಡಿ ನೆಗೆಟಿವ್ ಸೆನ್ಸ್. ಸೊ 100% ಇದೆ ಹೆಂಗೆ ಅಂತಂದ್ರೆ ಎ ಈಸ್ ನಾಟ್ 100% ಬಿ ಅಂತಂದ್ರೆ ನೋ ಎ ಇಸ್ ಬಿ ಅಂತಲೇ ಅರ್ಥ. ಎ ಈಸ್ ನಾಟ್ 100% ಬಿ ಅಂತ ಅಂದ್ರೆ ಎ ಬಿ ಅಲ್ಲ ಅಂತ ಅರ್ಥ. ಸೊ ಇದಿಷ್ಟು ನಿಮಗೆ ಮೀನಿಂಗು ಸೇಮ್, ಇದಿಷ್ಟೇ ನಮ್ಮ ಇದ್ರಲ್ಲಿರೋದು. ಸೊ ಅದನ್ನ ಬೇರೆ ಬೇರೆ ತರ ತೋರಿಸ್ತಾರೆ ಅಷ್ಟೇ, ಬೇರೆ ಬೇರೆ ವರ್ಡ್ ಯೂಸ್ ಮಾಡ್ತಾರೆ. ಈಗ ಥರ್ಡ್ ಪೇಜಿಗೆ ಹೋಗೋಣ. ಏನು ಅಂತ ಕನ್ಕ್ಲೂಷನ್ ನಮಗೆ ಎರಡೇ ಟೈಪ್ ಇರೋದು ಸಿಲೋಗಿಸಮ್ ಅಲ್ಲಿ ಬೇಸಿಕ್ ಆಗಿ. ಸೊ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ. ಕನ್ಕ್ಲೂಷನ್ 2 ಟೈಪ್ಸ್, ಡೆಫಿನೆಟ್ ಟು ಇಂಡೆಫಿನೆಟ್. ಡೆಫಿನೆಟ್ ಅಂದ್ರೆ ಪಕ್ಕಾ ಅದೇನೆ ಅಂತ, ಇಂಡೆಫಿನೆಟ್ ಅಂದ್ರೆ ಆದ್ರೂ ಆಗಿರ್ಬೋದು ಆಗದೇನೂ ಇರ್ಬೋದು ಅಂತ ಕನ್ಕ್ಲೂಷನ್. ನೋಡಿ ಈಗ ಸೊ ಡೆಫಿನೆಟ್ ಕನ್ಕ್ಲೂಷನ್ ಅಂದ್ರೆ ಯಾವ ಕನ್ಕ್ಲೂಷನ್ ಅಲ್ಲಿ ಸ್ಟೇಟ್ಮೆಂಟ್ ಇರುತ್ತೆ, ಕನ್ಕ್ಲೂಷನ್ ಇರುತ್ತೆ. ಯಾವ ಸ್ಟೇಟ್ಮೆಂಟ್ ಅಲ್ಲಿ ಪಾಸಿಬಿಲಿಟಿ ಅನ್ನೋ ವರ್ಡ್ ಯೂಸ್ ಮಾಡಿರಲ್ಲ, ಮೇ ಬಿ ಅನ್ನೋ ವರ್ಡ್ ಯೂಸ್ ಮಾಡಿರಲ್ಲ, ಕ್ಯಾನ್ ಬಿ ಅಂತ ಯೂಸ್ ಮಾಡಿಲ್ಲ, ಅದೆಲ್ಲ ಡೆಫಿನೆಟ್. ಅಂಡ್ ಕ್ಯಾನ್ ಅಂತಂದ್ರೆ ಕ್ಯಾನ್ ನೆವರ್ ಬಿ ಬರ್ಬೋದು, ಕ್ಯಾನ್ ನೆವರ್ ಬಿ. ಈಗ ನೋಡಿ ಸಮ್ ಎ ಆರ್ ಬಿ ಇವು ಇಷ್ಟು ಯೂಸ್ ಮಾಡಿಲ್ಲ, ಸೊ ಡೆಫಿನೆಟ್. ಆಲ್ ಎ ಕ್ಯಾನ್ ನೆವರ್ ಬಿ ಬಿ, ಸೊ ಆಲ್ ಎ ಕ್ಯಾನ್ ನೆವರ್ ಬಿ ಪಾಸಿಬಿಲಿಟಿ ಬರಲ್ಲ, ಯಾಕೆಂದ್ರೆ ಕ್ಯಾನ್ ಇಲ್ಲ, ಕ್ಯಾನ್ ನೆವರ್ ಇರೋದು. ಇದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕ್ಯಾನ್ ಇದೆ ಮತ್ತೆ ಅದು ಹೆಂಗ್ ಡೆಫಿನೆಟ್ ಆಗುತ್ತೆ ಅಂತ ಹೇಳ್ಬಿಡಿ. ಕ್ಯಾನ್ ನೆವರ್ ಬಿ ಡೆಫಿನೆಟ್ ಆಗಿ ಹೇಳ್ತಾನೆ, ಅದು ಯಾವಾಗ್ಲೂ ಆಗೋಕೆ ಸಾಧ್ಯನೇ ಇಲ್ಲ ಅಂತ. ಕ್ಯಾನ್ ಅಂತಂದ್ರೆ ಆಗಬಹುದು ಅಂತ, ಕ್ಯಾನ್ ನೆವರ್ ಅಂದ್ರೆ ಯಾವಾಗ್ಲೂ ಆಗೋಕೆ ಸಾಧ್ಯನೇ ಇಲ್ಲ ಅಂತ. ಸೊ ಅದು ಪರ್ಟಿಕ್ಯುಲರ್ ಕ್ಯಾನ್ ನೆವರ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿಯಾಗಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಬರೋಣ. ಇಂಡೆಫಿನೆಟ್ ಕನ್ಕ್ಲೂಷನ್ ಅಂತಂದ್ರೆ ಪ್ರೆಸೆನ್ಸ್ ಆಫ್ ಕ್ಯಾನ್, ಮೇ ಬಿ, ಪಾಸಿಬಿಲಿಟಿ. ಈ ಮೂರು ವರ್ಡ್ ಪ್ರೆಸೆಂಟ್ ಇದ್ರೆ ಅದು ಇಂಡೆಫಿನೆಟ್ ಕನ್ಕ್ಲೂಷನ್. ಕನ್ಕ್ಲೂಷನ್ ರೈಟ್ ಇರ್ಬೋದು, ಕನ್ಕ್ಲೂಷನ್ ರಾಂಗು ರೈಟು ನಾನು ಹೇಳ್ತಿಲ್ಲ ಇಲ್ಲಿ. ಡೆಫಿನೆಟ್ ಕ್ವಶನ್ ಕೊಡ್ಬೋದು. ವಿಚ್ ಕನ್ಕ್ಲೂಷನ್ ಇಸ್ ಡೆಫಿನೆಟ್ಲಿ ರೈಟ್ ಅಂತ ಕೊಟ್ರೆ, ಈ ತರ ಇದ್ದು ಪಾಸಿಬಿಲಿಟಿ, ಮೇ ಬಿ, ಕ್ಯಾನ್ ಬಿ ಅಂತಿದ್ರೆ ಅದು ಡೆಫಿನೆಟ್ಲಿ ರೈಟ್ ಆಗಲ್ಲ. ಕ್ವಶನ್ ಅಲ್ಲಿ ಕೊಡ್ತಾರೆ ಈ ತರ. ಸೊ ಇದಿಷ್ಟು ನಿಮಗೆ ಕನ್ಕ್ಲೂಷನ್ ಬಗ್ಗೆ ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ಈಗ ಸ್ಟೇಟ್ಮೆಂಟ್ಸ್ ಸಿಗೋಣ. ಯಾವ ಟೈಪ್ ಸ್ಟೇಟ್ಮೆಂಟ್ಸ್ ಇದೆ ಅಂತ. ಬೇಸಿಕ್ ಆಗಿ 4 ಟೈಪ್ಸ್ ಇರೋದು ಸ್ಟೇಟ್ಮೆಂಟ್. ಒಂದು ಅಂದ್ರೆ 2 ವಸ್ತುಗಳಿಗೆ ಸಂಬಂಧ, ಆಬ್ಜೆಕ್ಟ್ ಸಬ್ಜೆಕ್ಟ್ ಅಂತ ತಗೊಂಡ್ರೆ 2ಕ್ಕೂ ಸಂಬಂಧ ಅಂತ ಬರುವಂತ 4 ಸ್ಟೇಟ್ಮೆಂಟ್ ಇದೆ. ಸೊ ಆ 4 ಸ್ಟೇಟ್ಮೆಂಟ್ ನ ತೋರಿಸ್ತೀನಿ. ಸೊ ನೋಡಿ, ಸಮ್ ಎ ಆರ್ ಬಿ ನಾವು ಫಸ್ಟ್ ಸ್ಟೇಟ್ಮೆಂಟ್ ತಗೊಂಡಿದ್ದೀನಿ. ಪಾಸಿಬಲ್ ರೈಟ್ ಕನ್ಕ್ಲೂಷನ್, ನಿಮಗೆ ಯಾವ ಕನ್ಕ್ಲೂಷನ್ಗಳು ರೈಟ್ ಆಗುತ್ತೆ ಅಂತ. ಸೊ ಇದರಲ್ಲಿ ಡೆಫಿನೆಟ್ ಇಂಡೆಫಿನೆಟ್ ಕೂಡ ಮಿಕ್ಸ್ ಆಗಿದೆ. ಅಂದ್ರೆ ಇಷ್ಟು ಸ್ಟೇಟ್ಮೆಂಟ್ ಇದ್ರೆ ನಿಮಗೆ ರೈಟ್ ಅಂತ, ಇದು ಬಿಟ್ಟು ಯಾವ್ದಿದ್ರೆ ನೀವು ರಾಂಗ್ ಅಂತ ಹಾಕ್ಬೋದು. ಅಥವಾ ಇದಿಷ್ಟಿದ್ರೆ ನೀವು ಕಣ್ಮುಚ್ಕೊಂಡು ಈ ತರ ಸಮ್ ಎ ಆರ್ ಬಿ ಅಂತ ಕೊಟ್ಟಿದ್ದು ಇಷ್ಟು ಸ್ಟೇಟ್ಮೆಂಟ್ ಇದ್ರೆ, ಇವೆರಡೇ ರಿಲೇಷನ್ ಇದ್ರೆ ಕಣ್ಮುಚ್ಕೊಂಡು ಹಾಕ್ ಬನ್ನಿ, ನಾನ್ ಗ್ಯಾರಂಟಿ ಇದಿಷ್ಟು ಸ್ಟೇಟ್ಮೆಂಟ್ ಇದ್ರೆ ನಿಮ್ ಪಕ್ಕ ಆನ್ಸರ್ ರೈಟ್ ಆಗುತ್ತೆ. ಸೊ ನೋಡಿ, ಸಮ್ ಎ ಆರ್ ಬಿ ಅಂತ ಸ್ಟೇಟ್ಮೆಂಟ್, ಕನ್ಕ್ಲೂಷನ್ ಏನು ಸಮ್ ಬಿ ಆರ್ ಎ. ನೋಡಿ, ಸಮ್ ಎ ಆರ್ ಬಿ ಅಂದ್ರೆ ಸಮ್ ಬಿ ಆರ್ ಎನಾ, ಸ್ವಲ್ಪ ಎ ಬಿ ಎಲ್ ಇದೆ ಅಂತ ಅಂದ್ರೆ ಸೊ ಬಿ ಕೂಡ ಎಲ್ ಇದೆ ಅಂತ ಅರ್ಥ. ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್, ಆಲ್ ಎ ಆರ್ ಬಿ ಇಸ್ ಅ ಪಾಸಿಬಿಲಿಟಿ. ಸಮ್ ಎ ಆರ್ ಬಿ ಇದೆ, ಓಕೆನಾ. ಸಮ್ ಎ ಬಿ ಇದೆ ಅಂದ್ರೆ ಅವರು ಹೇಳಿಲ್ಲ, ಉಳಿದಿರೋ ಎ ಬಗ್ಗೆ ನಮಗೆ ಗೊತ್ತಿಲ್ಲ. ಉಳಿದಿರೋ ಎ ಪೂರ್ತಿ ಬಿ ಅಲ್ಲೂ ಇರ್ಬೋದು, ಅದಕ್ಕೆ ಇರಬಹುದು ಅನ್ನೋದಕ್ಕೆ ಪಾಸಿಬಿಲಿಟಿ ಯೂಸ್ ಮಾಡಿದ್ವಿ. ಸೊ ಇದು ಕರೆಕ್ಟ್.
ಸಮ್ ಎ ಆರ್ ನಾಟ್ ಬಿ ಇಸ್ ಅ ಪಾಸಿಬಿಲಿಟಿ. ಅವ್ರು ಏನ್ ಹೇಳಿದ್ದಾರೆ ನಮಗೆ, ಸ್ವಲ್ಪ ಎ ಬಿ ಇದೆ ಅಂತೆ, ಉಳಿದಿರೋ ಎ ಬಗ್ಗೆ ನಮಗೆ ಗೊತ್ತಿಲ್ಲ. ಸೊ ಉಳಿದಿರೋ ಎ ಬಿ ಅಲ್ದೇನೂ ಇರ್ಬೋದು. ಸೊ ಅದಕ್ಕೋಸ್ಕರ ಪಾಸಿಬಿಲಿಟಿ ಇದು ಕರೆಕ್ಟ್. ಆಲ್ ಬಿ ಆರ್ ಎ ಇಸ್ ಅ ಪಾಸಿಬಿಲಿಟಿ. ಎಲ್ಲಾ ಎ ಬಿ ಇರ್ಬೋದು. ಆಲ್ ಬಿ ಆರ್ ಎ. ಸೊ ಆಲ್ ಎ ಆರ್ ಬಿ, ಆಲ್ ಬಿ ಆರ್ ಎ. ಸೊ ಎಲ್ಲಾ ಬಿ ಎ ಒಳಗಡೆ ಹೋದ್ರು ಸಮ್ ಎ ಬಿ ಅಂತ ಹಾಗೆ ಆಗುತ್ತೆ. ನೋಡಿ ಇಲ್ಲಿ ಎಲ್ಲಾ ಬಿ ಒಳಗಡೆ ಹೋಯ್ತಾ. ಸೊ ಸಮ್ ಎ, ಈ ಪಾರ್ಟ್ ಅಲ್ಲಿ ಏನು ಇದೆಯಾ, ಸ್ವಲ್ಪ ಎ ಬಿ ಕೂಡ ಆಯ್ತು, ಎಲ್ಲ ಬಿ ಎ ಕೂಡ ಆಯ್ತು. ಸೊ ಇದು ಕರೆಕ್ಟ್. ಸಮ್ ಬಿ ಆರ್ ನಾಟ್ ಎ ಇಸ್ ಅ ಪಾಸಿಬಿಲಿಟಿ. ನೋಡಿ ಇಷ್ಟು ಬಿ ಎ ಒಳಗಡೆ ಇದೆ ಅಂತ ಗೊತ್ತು ನಮಗೆ. ಬಟ್ ಈ ಖಾಲಿ ಇದೆಯಲ್ಲ, ವೆನ್ ಡಯಾಗ್ರಾಮ್ ಟಚ್ ಆಗಿಲ್ವಲ್ಲ, ಈ ಬಿ ಬಗ್ಗೆ ಗೊತ್ತಿಲ್ಲ. ಈ ಬಿ ಎ ಅಲ್ದೇನೂ ಇರ್ಬೋದು, ಎ ಆಗಿರ್ಲೂಬಹುದು. ಸಮ್ ಬಿ ಆರ್ ನಾಟ್ ಎ ಇಸ್ ಅ, ಸೊ ಅದಕ್ಕೆ ಪಾಸಿಬಿಲಿಟಿ ಯೂಸ್ ಮಾಡಿದ್ವಿ. ಸೊ ಇದಿಷ್ಟರಲ್ಲಿ ಇದೆಲ್ಲ ಇಂಡೆಫಿನೆಟ್ ಪಾಸಿಬಿಲಿಟಿ ಇದೆಲ್ಲ, ಇದೆಲ್ಲ ಇಂಡೆಫಿನೆಟ್ ಕನ್ಕ್ಲೂಷನ್, ಇದೊಂದೇ ಡೆಫಿನೆಟ್ ಕನ್ಕ್ಲೂಷನ್. ಸೊ ಸ್ಟೇಟ್ಮೆಂಟ್ 1 ಗೊತ್ತಾಯ್ತು ಅನ್ಕೋತೀನಿ. ನಾನು ಕ್ವಶನ್ ಸಾಲ್ವ್ ಮಾಡಿಸ್ತಿಲ್ಲ. ಸೊ ಇದನ್ನೇ ಕ್ವಶನ್ ಅಂತ ತಗೊಳ್ಳಿ. ಸೊ ಇದೇ ಸಮ್ ಎ ಆರ್ ಬಿ, ಇದೇ ಸ್ಟೇಟ್ಮೆಂಟ್ಸ್. ಈ ಸ್ಟೇಟ್ಮೆಂಟ್ಸ್ ಎಲ್ಲ ಕರೆಕ್ಟ್. ನಾನು ಓನ್ಲಿ ರೈಟ್ ಕನ್ಕ್ಲೂಷನ್ಸ್ ಕೊಡ್ತೀನಿ. ಸೊ ಇದೇ ಪಾಸಿಬಲ್ ರೈಟ್ ಕನ್ಕ್ಲೂಷನ್ ಈ ಸ್ಟೇಟ್ಮೆಂಟ್ಗೆ, ಯಾವ ಪಾಸಿಬಲ್ ರೈಟ್ ಕನ್ಕ್ಲೂಷನ್ ಇಲ್ಲ. ಸೊ ನೆಕ್ಸ್ಟ್ ನೋಡೋಣ. ಆಲ್ ಎ ಆರ್ ಬಿ ಸೆಕೆಂಡ್ ಸ್ಟೇಟ್ಮೆಂಟ್ ತಗೋತಿದ್ದೀನಿ. ಪಾಸಿಬಲ್ ರೈಟ್ ಕನ್ಕ್ಲೂಷನ್ಸ್ ನೋಡಿ, ಸಮ್ ಬಿ ಆರ್ ಎ. ಸೊ ಎಲ್ಲಾ ಎ ಬಿ ಇದೆಯಂತೆ. ಸೊ ಎಲ್ಲಾ ಎ ಬಿ ಇದೆ ಅಂದ್ರೆ, ಸೊ ನೋಡಿ ಎಲ್ಲಾ ಎ ಬಿ ಇದೆ ಅಂದ್ರೆ ಸ್ವಲ್ಪ ಬಿ ಏನಿಲ್ವಾ, ಎಲ್ಲ ಎ ಬಿ ಒಳಗಡೆ ಇದೆ ಅಂತಂದ್ರೆ ಸ್ವಲ್ಪ ಬಿ ಎ ಒಳಗಡೆ ಇದೆ. ಫಾರ್ ಎಕ್ಸಾಂಪಲ್ ಪೆನ್ಸಿಲಲ್ಲಿ ಬರಿತೀನಿ. 1 2 3 ನ ಎ ಅಂತ ತಗೊಳ್ಳೋಣ. ಎ ಅಂತ 1 2 3 4 ನ ಬಿ ಅಂತ ತಗೊಳ್ಳೋಣ. ಓಕೆನಾ, 1 2 3 4 ನ ಬಿ ಅಂತ ತಗೊಳ್ಳೋಣ. ಸೊ ಇಲ್ಲಿ ನೋಡಿ 1 2 3 ಆಲ್ ಎ ಬಿ ಒಳಗಡೆ ಇದೆ. ಸೊ ಆಲ್ ಎ ಬಿ ಒಳಗಡೆ ಇದೆ, ಗೊತ್ತಾಯ್ತು ಅನ್ಕೋತೀನಿ. 4. ಸೊ ಸಮ್ ಬಿ 1 2 3 ಸಮ್ 1 2 3 ಈ 3 ಅಂಕಿ ಎ ಒಳಗಡೆನೂ ಇದೆ. ಸೊ ಸಮ್ ಬಿ ಆರ್ ಎ ಇಸ್ ಅ ಡೆಫಿನೆಟ್ಲಿ ಟ್ರೂ. ಗೊತ್ತಾಯ್ತು ಅನ್ಕೋತೀನಿ. ಒಳ್ಳೆ ಎಕ್ಸಾಂಪಲ್ ತಗೊಂಡಿದ್ದೀನಿ ನೋಡಿ. 1 2 3 ಎ ಅಂತ ತಗೊಂಡ್ರೆ ನೀವು ಎಲ್ಲಾ ಎ ಬಿ ಒಳಗಡೆ, 1 2 3 4 ವರೆಗೂ ಬಿ ಅಂತ ತಗೊಂಡ್ರೆ ಎಲ್ಲಾ ಎ ಬಿ ಒಳಗಡೆ ಇದೆ. ಸೊ ಎಲ್ಲಾ ಎ ಬಿ ಒಳಗಡೆ ಇದೆ. ಸೊ ಬಿಲು 1 2 3 ಇದೆಯಲ್ಲ, ಸೊ ಬಿ ಕೂಡ ಸಮ್ ಬಿ ಎಲು ಇದೆ. ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ಸಮ್ ಎ ಆರ್ ಬಿ. ಸೊ ಆಲ್ ಎ ಆರ್ ಬಿ ಅಂದ್ರೆ ಆಬ್ವಿಯಸ್ಲಿ ಸಮ್ ಎ ಆರ್ ಬಿ. ಸೊ ಆಲ್ ಎ ಆರ್ ಬಿ ಸಮ್ ಎ ಆರ್ ಬಿ ಒಂದೇ. ನೆಕ್ಸ್ಟ್ ಆಲ್ ಬಿ ಆರ್ ಎ ಇಸ್ ಅ ಪಾಸಿಬಿಲಿಟಿ. ನೋಡಿ ಆಲ್ ಎ ಆರ್ ಬಿ ಅಂತ ಕೊಟ್ಟಿದ್ದಾರೆ, ಎಲ್ಲಾ ಎ ಬಿ ಅಂತೆ. ಬಟ್ ಉಳಿದಿರೋ ಬಿ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಇಲ್ಲ. ಸೊ ಆ ಬಿ ಎ ಇರ್ಬೋದು, ಎ ಅಂಡ್ ಬಿ ಈಕ್ವಲ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಎ 1 2 3 ಇದೆಯಲ್ಲ, 1 2 3 ಇದೆಯಲ್ಲ, ಬಿ 1 2 3 ಇದೆಯಲ್ಲ, ಸೊ 4 ಇಲ್ಲದೆ ಇರ್ಬೋದು. ಎ ಬಿ ಎರಡು ಸೇಮ್ ಸೆಟ್ ಇರ್ಬೋದು. ಸೇಮ್ ಸೆಟ್ ಇದ್ರೆ ಎ ಬಿ ಇರುತ್ತೆ, ಬಿ ಎಲ್ ಇರುತ್ತೆ. ಇದು ಅದರೊಳಗಡೆ ಇರುತ್ತೆ, ಅದು ಇದರೊಳಗಡೆ ಇರುತ್ತೆ. ಸೊ ಇದು ಕೂಡ ಕರೆಕ್ಟು. ಈಗ ಸಮ್ ಬಿ ಆರ್ ನಾಟ್ ಎ ಇಸ್ ಅ ಪಾಸಿಬಿಲಿಟಿ. ಅಗೈನ್ ಸೇಮ್ ಹೇಳ್ತೀನಿ ನೋಡಿ. ನಮಗೆ ಸ್ವಲ್ಪ ಎ ಬಿ ಬಗ್ಗೆ ಐಡಿಯಾ ಗೊತ್ತು. ಈ ಹೊರಗಡೆ ಇದೆಯಲ್ಲ, ಈ ಹೊರಗಡೆ, ಸೊ ಇದ್ರ ಬಗ್ಗೆ ನಮಗೆ ಐಡಿಯಾ ಗೊತ್ತು. ಹೊರಗಡೆ ಇರೋದ್ರ ಬಗ್ಗೆ ಐಡಿಯಾ ಗೊತ್ತಿಲ್ಲ. ಹೊರಗಡೆ ಇದು ಎ ಆಗಿಲ್ದೇನೂ ಇರ್ಬೋದು, ಎ ಆಗಿರ್ಲೂಬಹುದು. ಸೊ ಇದು ಪಾಸಿಬಿಲಿಟಿ. ಸೊ ಇದೆರಡು ಇಂಡೆಫಿನೆಟ್, ಇದೆರಡು ಡೆಫಿನೆಟ್. ಸೊ ನಿಮಗೆ ಗೊತ್ತಾಯ್ತು ಅನ್ಕೋತೀನಿ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದು ನೋ ಎ ಆರ್ ಬಿ. ಇದು ಮೂರೇ ಕನ್ಕ್ಲೂಷನ್ ಪಾಸಿಬಲ್ ನೀವು ರೈಟ್ ಅಂತ ಹೇಳಕ್ಕಾಗೋದು. ನೋ ಎ ಆರ್ ಬಿ ಅಂದ್ರೆ ನೋ ಬಿ ಆರ್ ಸಿ, ನೋ ಬಿ ಎ. ಸೊ ಇದು ಡೆಫಿನೆಟ್. ಎ ಬಿ ಅಲ್ಲ, ಸೊ ಬಿ ಎ ಆಗೋಕ್ಕೂ ಚಾನ್ಸ್ ಇಲ್ಲ. ಸೊ ಇದರಲ್ಲಿ ಪಾಸಿಬಿಲಿಟಿನೇ ಬರಲ್ಲ. ನೋ ಅಂತ ಬಂದ್ಬಿಟ್ರೆ ಪಾಸಿಬಿಲಿಟಿ ಏನೂ ಬರಲ್ಲ. ನೋಡಿ ಇದ್ರಲ್ಲೂ ಪಾಸಿಬಲ್ ತೋರಿಸಿದೀನಿ ನಾನು ಡಯಾಗ್ರಾಮು, ಅಂಡ್ ಇದರಲ್ಲೂ ಪಾಸಿಬಲ್ ಡಯಾಗ್ರಾಮ್ಸ್ ಇದೆರಡು ಆಗುತ್ತೆ ಅಂತ ತೋರಿಸಿದೀನಿ. ಬಟ್ ಇದ್ರಲ್ಲಿ ಪಾಸಿಬಲ್ ಡಯಾಗ್ರಾಮೇ ಆಗಲ್ಲ. ಯಾಕೆಂದ್ರೆ ನೋ ಎ ಆರ್ ಬಿ ಅಂದ್ರೆ ಸ್ಟ್ರಿಕ್ಟ್ ಆಗಿ ಹೇಳಿದಾನೆ, ಎ ಬಿ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ಬಿನು ಎ ಆಗಕ್ಕೆ ಸಾಧ್ಯ ಇಲ್ಲ. ಸಮ್ ಎ ಆರ್ ನಾಟ್ ಬಿ. ಎ ಯಾವೇನು ಬಿ ಅಲ್ಲ ಅಂತ ಅಂದ್ಮೇಲೆ ಸ್ವಲ್ಪ ಏನು ಬಿ ಅಲ್ಲ, ಅದು ನಾರ್ಮಲ್ ಅಂಡರ್ಸ್ಟುಡ್. ಸೊ ಇದು ರಾಂಗು ಅಲ್ಲ, ಇದು ಕರೆಕ್ಟು ಕನ್ಕ್ಲೂಷನ್. ಸಮ್ ಬಿ ಆರ್ ನಾಟ್ ಎ. ಸೊ ನೋ ಬಿ ಈಸ್ ಎ ಅಂತಂದ್ರೆ ಕರೆಕ್ಟ್ ಆಯ್ತು ಅಂದ್ರೆ ಸಮ್ ಬಿ ಈಸ್ ನಾಟ್ ಏನು ಕರೆಕ್ಟು. ಸೊ ಇದು ಏನು ಅಂತಂದ್ರೆ ಶಾರ್ಟ್ ಆಗಿ ಇದೊಂದು ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಸ್ಟೇಟ್ಮೆಂಟ್ ಟು ಯೂನಿವರ್ಸಲ್ ನೆಗೆಟಿವ್ ಇದ್ರೆ, ನೆಗೆಟಿವ್ ಬರ್ದಿಲ್ವಾ, ಯೂನಿವರ್ಸಲ್ ನೆಗೆಟಿವ್, ಸಾರಿ, ಯೂನಿವರ್ಸಲ್ ನೆಗೆಟಿವ್ ಇದ್ರೆ, ಯೂನಿವರ್ಸಲ್ ನೆಗೆಟಿವ್ ಅಂದ್ರೆ ಏನು ಹೇಳಿ, ಇಲ್ಲಿ ನೋಡಿ, ಯೂನಿವರ್ಸಲ್ ನೆಗೆಟಿವ್ ನೋ ಇದ್ರೆ, ನೋ ಯಾವ ರೀತಿನಾದ್ರು ಇರ್ಬೋದು, ಕೋಟಿಂಗ್ ನೋ ಇದ್ರೆ ಯಾವಾಗ್ಲೂ ಪಾಸಿಬಲ್ ಕನ್ಕ್ಲೂಷನ್ ಇನ್ವ್ಯಾಲಿಡ್ ಆಗುತ್ತೆ. ಇಲ್ಲಿ ನೋ ಬಿ ಈಸ್ ಎ ಪಾಸಿಬಿಲಿಟಿ ಅಂತ ಕೊಟ್ಟರೆ ಇನ್ವ್ಯಾಲಿಡ್. ನೋ ಬಿ ಈಸ್ ಎ ಪಾಸಿಬಿಲಿಟಿ ಅಂತ ಹೇಳಕ್ಕೆ ಆಗಲ್ಲ. ಡೆಫಿನೆಟ್ ಆಗಿ ಅಲ್ಲಿ ಗೊತ್ತಾಗ್ತಾ ಇದೆ ನಮಗೆ, ಗೊತ್ತಿರೋದನ್ನೇ ಮತ್ತೆ ನಿಮ್ಮ ಪಾಸಿಬಿಲಿಟಿ ಹೇಳಕ್ಕಾಗಲ್ಲ. ಸೊ ದಿಸ್ ಇಸ್ ಇನ್ವ್ಯಾಲಿಡ್. ನೋ ಬಿ ಈಸ್ ಎ ಪಾಸಿಬಿಲಿಟಿ ಆಗಲ್ಲ. ನೋ ಬಿ ಈಸ್ ಎ ಇಸ್ ಡೆಫಿನೆಟ್ ಕನ್ಕ್ಲೂಷನ್. ಪಾಸಿಬಿಲಿಟಿ ಬಂದ್ರೆ ರಾಂಗ್ ಆಗುತ್ತೆ, ಪಾಸಿಬಿಲಿಟಿ ಇಲ್ಲ ಅಂದ್ರೆ ಕನ್ಕ್ಲೂಷನ್ ರೈಟ್ ಆಗುತ್ತೆ. ಸೊ ಈಗ ಫೋರ್ತ್ ಒನ್ ಬರೋಣ.
ಸೊ ಫೋರ್ತ್ ಒನ್ ಬಂದ್ಬಿಟ್ಟು ಸಮ್ ಎ ಆರ್ ನಾಟ್ ಬಿ. ಕಾಣಿಸ್ತಿದ್ದು ಸುಮ್ಮನೆ ಎಕ್ಸ್ಪ್ಲೇನ್ ಮಾಡೋದು ಕಾಣಿಸ್ತಿಲ್ಲ ನೋಡಿ. ಸಮ್ ಎ ಆರ್ ನಾಟ್ ಬಿ ಅಂತೆ. ಪಾಸಿಬಲ್ ರೈಟ್ ಕನ್ಕ್ಲೂಷನ್ಸ್ ಏನು ಗೊತ್ತಾ, ಅದೇ ಸೇಮ್ ಆರು ಫಸ್ಟ್ ಒನ್ ತೋರಿಸಿದ್ನಲ್ಲ, ಸಮ್ ಎ ಆರ್ ಬಿ ಇಸ್ ಅ ಪಾಸಿಬಿಲಿಟಿ. ಸಮ್ ಎ ಆರ್ ನಾಟ್ ಬಿ ಅಂದ್ರೆ ಉಳಿದಿರೋ ಬಿ, ಉಳಿದಿರೋ ಎ, ಈ ಉಳಿದಿರೋ ಎ ಬಿ ಆಗಿರ್ಬೋದು, ಇಲ್ಲಿ ಉಳಿದಿರೋ ಎ ಬಿ ಆಗಿರ್ಬೋದು, ಪಾಸಿಬಿಲಿಟಿ ಕರೆಕ್ಟು. ಸಮ್ ಬಿ ಆರ್ ಎ ಇಸ್ ಅ ಪಾಸಿಬಿಲಿಟಿ. ಸಮ್ ಎ ಬಿ ಅಲ್ಲ ಅಂತ ಹೇಳಿದ್ದು, ಬಿ ಬಗ್ಗೆ ಏನು ಹೇಳಿಲ್ಲ, ಬಿ ಸಂಬಂಧ ಇಲ್ಲ ಅಂತಂದ್ರೆ ವೆನ್ ಡಯಾಗ್ರಾಮ್ ಎರಡರಲ್ಲೂ ಪಾಸಿಬಿಲಿಟಿ ಕರೆಕ್ಟ್ ಆಗುತ್ತೆ. ನೋ ಎ ಆರ್ ಬಿ ಅಂದ್ರೆ ಯಾವುದೇ ಎ ಬಿ ಆಗಕ್ಕೆ ಪಾಸಿಬಲ್ ಇಲ್ಲ. ಅವ್ರು ಏನು ಕೊಟ್ಟಿದ್ದಾರೆ, ಸಮ್ ಎ ಬಿ ಅಂತ ಪಾಸಿಬಲ್ ಅಂತ ಕೊಟ್ಟಿದ್ದಾರೆ, ಅಲ್ಲ ಅಂತ ಕೊಟ್ಟಿದ್ದಾರೆ. ಉಳಿದಿರೋ ಎ ಬಗ್ಗೆ ಏನು ಕೊಟ್ಟಿಲ್ಲ. ನಾವು ಉಳಿದಿರೋ ಎ ಬಗ್ಗೆ ನಾನು ಪಾಸಿಬಿಲಿಟಿ ತಗೋತೀನಿ. ಪಾಸಿಬಿಲಿಟಿ ಏನೇನು ತಗೋತಿದ್ದೀನಿ ಅಂದ್ರೆ ಉಳಿದಿರೋ ಎ ಕೂಡ ಬಿ ಅಲ್ಲ ಕಣಪ್ಪ ಅಂತ ತಗೋತಿದ್ದೀನಿ. ಸೊ ಇದು ಕರೆಕ್ಟು, ಇದು ಕರೆಕ್ಟು, ಇದು ಕರೆಕ್ಟು. ಇದಿಷ್ಟೇ ಪಾಸಿಬಲ್ ರೈಟ್ ಕನ್ಕ್ಲೂಷನ್ಸ್ ಆಗೋದು ಈ ತರ ಈ ಸ್ಟೇಟ್ಮೆಂಟ್ಗೆ. ನಾವು ಆಲ್ ಬಿ ಆರ್ ಎ ಇಸ್ ಅ ಪಾಸಿಬಿಲಿಟಿ. ಎಲ್ಲ ಬಿ ಎ ಆಗ್ಬೋದಾ? ಆಗ್ಬೋದು. ಎಲ್ಲ ಬಿ ಎ ಒಳಗಡೆನೂ ಇರ್ಬೋದು. ಸೊ ಅದು ಕರೆಕ್ಟ್, ಪಾಸಿಬಲ್. ನೋಡಿ, ಈಗ ಈ ಜಾಗ ಬಿ ಆಗಕ್ಕಾಗಲ್ಲ, ಬಟ್ ಎ ಇದೆ, ಇದು ಬಿ ಆಗಕ್ಕಾಗಲ್ಲ, ಬಟ್ ಇದಿಷ್ಟು ಬಿ ಆಗ್ಬೋದಲ್ಲ. ಇದು ಬಿ ಆಗಿಲ್ಲ, ಬಟ್ ಇದೆಷ್ಟು ಆಗಿದೆಯಲ್ಲ. ಸೊ ಇದು ಪಾಸಿಬಿಲಿಟಿಲಿ ಕರೆಕ್ಟ್ ಆಗುತ್ತೆ. ಇದು ಬರ್ದಿಲ್ಲ ಇಲ್ಲಿ, ಐ ಆಮ್ ಸಾರಿ. ಸೊ ಇದು ಪಾಸಿಬಿಲಿಟಿ ಕರೆಕ್ಟ್ ಆಗುತ್ತೆ. ಸೊ ಇದು ಪಾಸಿಬಿಲಿಟಿ ಕರೆಕ್ಟ್. ನೋ ಬಿ ಆರ್ ಎ ಇಸ್ ಅ ಪಾಸಿಬಿಲಿಟಿ. ನೋ ಬಿ ಆರ್ ಎ ಅಂತ ಕೊಟ್ಟಿದ್ರೆ ಡೆಫಿನೆಟ್ ಆಗಿ ಪಾಸಿಬಿಲಿಟಿ ವರ್ಡ್ ಇಲ್ಲ ಅಂದ್ರೆ ತಪ್ಪಾಗ್ತಿತ್ತು. ಬಟ್ ಇದ್ರಲ್ಲಿ ನಾನು ಹೇಳ್ಬೋದು, ನನಗೆ ಹೆಂಗಿದ್ರು ಸಮ್ ಅಲ್ಲ ಅಂತ, ಇಷ್ಟು ಅಲ್ಲ ಬಿ ಅಂತ ಕೊಟ್ಟಿದ್ದಾರೆ, ನಾನು ಫುಲ್ಲೇ ಅಲ್ಲ ಅಂತ ತಗೋತೀನಿ. ಇದು ಕರೆಕ್ಟು. ಸಮ್ ಬಿ ಆರ್ ನಾಟ್ ಎ ಇಸ್ ಅ ಪಾಸಿಬಿಲಿಟಿ. ಸಮ್ ಬಿ, ಸ್ವಲ್ಪ ಬಿ ಇಸ್ ನಾಟ್ ಎ. ಸೊ ನೋಡಿ, ಇಲ್ಲಿದೆ ನೋಡಿ, ಸ್ವಲ್ಪ ಅಂದ್ರೆ ಸ್ವಲ್ಪ ಎ ಕೊಟ್ಟಿದ್ದಾರೆ, ಬಿ ಅಲ್ಲ ಅಂತ. ಸ್ವಲ್ಪ ಬಿನೂ ಎ ಅಲ್ಲದೆ ಇರ್ಬೋದು. ಸೊ ಅದು ಕೂಡ ಪಾಸಿಬಿಲಿಟಿ. ಸೊ ಇದಿಷ್ಟು ಪಾಸಿಬಲ್ ಕನ್ಕ್ಲೂಷನ್, ರೈಟ್ ಕನ್ಕ್ಲೂಷನ್ ಈ ಸ್ಟೇಟ್ಮೆಂಟ್ಗೆ. ಇದು ಏನಪ್ಪಾ ಅಂತ ಅಂದ್ರೆ, ಇಫ್ ದ ಸ್ಟೇಟ್ಮೆಂಟ್ ಈಸ್ ಪರ್ಟಿಕ್ಯುಲರ್ ನೆಗೆಟಿವ್. ಪರ್ಟಿಕ್ಯುಲರ್ ನೆಗೆಟಿವ್ ಅಂತಂದ್ರೆ ಆಗ್ಲೇ ಹೇಳಿದೀನಿ, ಪರ್ಟಿಕ್ಯುಲರ್ ನೆಗೆಟಿವ್ ಅಂತಂದ್ರೆ ಸಮ್ ನಾಟ್ ಅಂತ ಇದ್ರೆ ಅದು ಪರ್ಟಿಕ್ಯುಲರ್ ನೆಗೆಟಿವ್ ಆಗುತ್ತೆ. ಆ ತರ ಸ್ಟೇಟ್ಮೆಂಟು ಎಲ್ಲಾ ಪಾಸಿಬಿಲಿಟಿನೂ ವ್ಯಾಲಿಡ್, ರೈಟ್ ಆಗುತ್ತೆ. ಎಕ್ಸೆಪ್ಟ್ ಒನ್ ಪಾಸಿಬಿಲಿಟಿ, ಯಾವುದು ಅಂತಂದ್ರೆ ಆಲ್ ಎ ಆರ್ ಬಿ ಇಸ್ ಅ ಪಾಸಿಬಿಲಿಟಿ. ಆಲ್ ಎ ಬಿ ಆಗಕ್ಕಾಗಲ್ಲ, ಯಾಕೆಂದ್ರೆ ಸಮ್ ಎ ಆರ್ ನಾಟ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲಾ ಎ ತಗೊಂಡೋಗ್ಬಿಟ್ಟು ನಾನು ಬಿ ಒಳಗಡೆ ಹಾಕಕ್ಕಾಗಲ್ಲ. ಸೊ ಅದೊಂದು ಬಿಟ್ಬಿಟ್ಟು ಇನ್ನೊಂದೆಲ್ಲ ಕರೆಕ್ಟ್ ಆಗುತ್ತೆ. ಇನ್ನೊಂದು ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ವೆನ್ ದ ಸೇಮ್ ಸ್ಟೇಟ್ಮೆಂಟ್ ಈಸ್ ಗಿವನ್ ಇನ್ ಕನ್ಕ್ಲೂಷನ್ ದೆನ್ ಇಟ್ ವಿಲ್ ಆಲ್ವೇಸ್ ಇನ್ವ್ಯಾಲಿಡ್ ಆರ್ ರಾಂಗ್. ನಿಮಗೆ ಸ್ಟೇಟ್ಮೆಂಟ್ ಅಲ್ಲೇ ಇರೋದನ್ನ ಕನ್ಕ್ಲೂಷನ್ ಅಂತ ಕೊಟ್ರೆ ಅದನ್ನ ನೀವು ರಾಂಗ್ ಅಂತ ಟ್ರೀಟ್ ಮಾಡಬೇಕು. ಈಗ ಅವ್ರು ಮೊದಲೇ ಹೇಳ್ತಿದ್ದಾರೆ 1 2 3 ಅನ್ನೋದು ಸೆಟ್ ಎ, 1 2 3 4 ಸೆಟ್ ಬಿ ಒಳಗಡೆ ಇದೆ ಅಂತ ನೀವು. ಸೊ ಇದರಿಂದ ನಿಮ್ಗೆ ಏನ್ ಗೊತ್ತಾಯ್ತಪ್ಪ ಅಂತ ನಿಮ್ಮ ಮೇಷ್ಟ್ರು ನಿಮಗೆ ಕೇಳಿದ್ರೆ, ನೀವು ಮತ್ತೆ ಹೋಗ್ಬಿಟ್ಟು ಮೇಷ್ಟ್ರು ಹೇಳಿದ್ನೇ ನಿಮಗೆ ಮೇಷ್ಟ್ರು ಹೇಳಿದ್ನೇ ನೀವು ಮತ್ತೆ ರಿಪೀಟ್ ಹೇಳಿದ್ರೆ ಅದು ರಾಂಗ್. ಮೇಷ್ಟ್ರು ಒಂದು ಬಿಡ್ತಾರೆ ಸರಿಗೆ, ನಾನು ಹೇಳಿದೆ ನಂಗೆ ಹೇಳ್ತಿದ್ದೆ ಅಂತ. ಸೊ ಯಾವಾಗಲೂ ಸ್ಟೇಟ್ಮೆಂಟ್ ಅಲ್ಲಿರೋದು ಕನ್ಕ್ಲೂಷನ್ ಬಂದ್ರೆ ಆ ಕನ್ಕ್ಲೂಷನ್ ನಾವು ಕನ್ಕ್ಲೂಷನ್ ಅಂತ ತಗೊಳಕ್ಕಾಗಲ್ಲ. ಅದು ನನಗೆ ಮೊದಲೇ ಗೊತ್ತು, ನಿಂಗೆ ಗೊತ್ತಿರೋದನ್ನ ನೀನೇ ಕನ್ಕ್ಲೂಷನ್ ಹೇಳಕ್ ನಾನೇ ಬೇಕಾ? ಸೊ ಆ ತರ ಸೇಮ್ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಬಂದ್ರೆ ಯಾವಾಗಲೂ ಹಂಗೆ ಇದೊಂದು ನೆನ್ಪಿಟ್ಕೊಳ್ಳಿ. ನಾನು ತುಂಬಾ ಸಲ ಮಿಸ್ಟೇಕ್ ಮಾಡಿದ್ದೀನಿ, ಇದನ್ನ ನೀವು ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಸೊ ನೆಕ್ಸ್ಟ್ ರೂಲ್ಸು, ಇದು ಗೋಲ್ಡನ್ ರೂಲ್ ಅಂತ ಹೇಳ್ತೀನಿ. ನೀವು ಇಡೀ ಸಿಲಾಗಿಸಮ್ನ ಈ 3 ರೂಲ್ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಈ 3 ರೂಲ್ಸು ಇಡೀ ಸಿಲಾಗಿಸಮ್ ಕವರ್ ಆಗುತ್ತೆ. ನೋಡಿ, ಫಸ್ಟ್ ರೂಲು, ಒಂದು ನಿಮಿಷ ಬರಿತಾ ಎಕ್ಸ್ಪ್ಲೈನ್ ಮಾಡಬೇಕು. ಆಕ್ಚುಲಿ PDF ಹಾಕ್ಬೇಕು, ಅದಕ್ಕೆ ನಾನು ಶೀಟ್ ಮೇಲೆ ಬರೀತಿಲ್ಲ. PDF ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡೋಕ್ಕೆ, ಅಥವಾ ಬರೆದು ಬಿಟ್ರೆ ಅದು ಗಜಿಬಿಜಿ ಆಗುತ್ತೆ PDF ಅಲ್ಲಿ. ಸೊ ಫಸ್ಟ್ ರೂಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಕಾಣಿಸ್ತಿದ್ಯಾ? ಓಕೆ, ಕಾಣಿಸ್ತಿದೆ. Whenever there is no relation between any two element according to Venn diagram. For example, A, so B ಹಿಂಗ್ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ, ರಿಲೇಷನ್ ಕಾಣಿಸ್ತಿಲ್ಲ. ಅಥವಾ ಎ ಬಿ ಸಿ, ಸೊ ಎ ಗೆ ಬಿ ಗೆ ರಿಲೇಷನ್ ಕಾಣಿಸ್ತಿದ್ಯಾ? ಕೊಲೈಡ್ ಆಗಿದೆ. ಬಿ ಗೆ ಸಿ ಗೆ ರಿಲೇಷನ್ ಕಾಣಿಸ್ತಿದೆ, ಬಟ್ ಎ ಗೆ ಸಿ ಗೆ ಕಾಣಿಸ್ತಿಲ್ಲ. ಅದೇನೇ ನಾನು ಇಲ್ಲಿ ಬರ್ದಿರೋದು. ವೆನೆವರ್ ದೇರ್ ಇಸ್ ನೋ ರಿಲೇಷನ್, ದೇರ್ ಈಸ್ ನೋ ರಿಲೇಷನ್ ಬಿಟ್ವೀನ್ ಎ ಸಿ. ರಿಸ್ಟ್ರಿಕ್ಷನ್ ಇಲ್ಲ, ಏನು ರಿಲೇಷನ್ ಕೊಟ್ಟಿಲ್ಲ. ಅವನು ಸಮ್ ಎ ಆರ್ ಬಿ ನೋಡಿ, ಸಮ್ ಎ ಆರ್ ಬಿ ಅಂತ ಕೊಟ್ಟಿದ್ದಾನೆ, ಸಮ್ ಬಿ ಆರ್ ಸಿ ಅಂತ ಕೊಟ್ಟಿದ್ದಾನೆ. ಬಟ್ ಎ ಸಿ ಬಗ್ಗೆ
ಸಮ್ ಎ ಆರ್ ಸಿ ಅಂತಲೂ ಕೊಟ್ಟಿಲ್ಲ, ಸಮ್ ಎ ಆರ್ ನಾಟ್ ಸಿ ಅಂತಲೂ ಕೊಟ್ಟಿಲ್ಲ, ಸಮ್ ಸಿ ಆರ್ ನಾಟ್ ಎ ಅಂತಲೂ ಕೊಟ್ಟಿಲ್ಲ. ಸೊ ಏನೂ ರಿಲೇಷನ್ ಕೊಟ್ಟಿಲ್ಲ. ಅಂತ ಸಿಚುವೇಶನ್ ಅಲ್ಲಿ ಆಲ್ ದ ಟೈಪ್ ಆಫ್ ಡೆಫಿನೆಟ್ ಕನ್ಕ್ಲೂಷನ್ ವಿಲ್ ಬಿ ಇನ್ವ್ಯಾಲಿಡ್. ಮೀನ್ಸ್ ಈ ಕನ್ಕ್ಲೂಷನ್ ಅಲ್ಲಿ ಅವನೇನಾದ್ರು ಕನ್ಕ್ಲೂಷನ್ ಅಲ್ಲಿ ಸಮ್ ಎ ಆರ್ ಸಿ ಅಂತ ಕೊಟ್ರೆ, ಅಥವಾ ಸಮ್ ಸಿ ಆರ್ ಎ ಅಂತ ಕೊಟ್ರೆ, ಈ ತರ ಕೊಟ್ರೆ, ಅಥವಾ ನೋ ಎ ಇಸ್ ಸಿ ಅಂತ ಕೊಟ್ರೆ, ಅಥವಾ ನೋ ಸಿ ಇಸ್ ಎ ಅಂತ ಕೊಟ್ರೆ, ಆಲ್ ಎ ಇಸ್ ಸಿ ಅಂತ ಕೊಟ್ರೆ, ಅಥವಾ ಆಲ್ ಸಿ ಇಸ್ ಎ, ಇದೆಲ್ಲ ಡೆಫಿನೆಟ್ ಕನ್ಕ್ಲೂಷನ್. ಸೊ ಈ ಡೆಫಿನೆಟ್ ಕನ್ಕ್ಲೂಷನ್ ಏನೇನಿದೆ, ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ, ಸಮ್ ಎ ಆರ್ ನಾಟ್ ಸಿ ಅಂತ ಕೊಟ್ರೆ, ಅಥವಾ ಸಮ್ ಸಿ ಆರ್ ನಾಟ್ ಎ ಅಂತ ಕೊಟ್ರೆ, ಸೊ ಇದಿಷ್ಟು ಅವನು ಏನೇ ಕೊಟ್ರು ಇದೆಲ್ಲ ಕನ್ಕ್ಲೂಷನ್ ರಾಂಗ್. ಡೆಫಿನೆಟ್ ಇದಲ್ಲ. ಸೊ ಇದೆಲ್ಲ ಕನ್ಕ್ಲೂಷನ್ ರಾಂಗ್ ರಾಂಗ್ ರಾಂಗ್, ಇದೆಲ್ಲ ಕನ್ಕ್ಲೂಷನ್ ತಪ್ಪಾಗುತ್ತೆ. ಅದೇ ಇಲ್ಲಿ ಬರ್ದಿರೋದು ನೋಡಿ, ಇದು ಯೂನಿವರ್ಸಲ್. ನೀವು ಎಲ್ಲಿ ನೀವು ಕಣ್ಣು ಮುಚ್ಕೊಂಡು ಹಾಕ್ ಬನ್ನಿ. ಸೊ ಇದು ಕರೆಕ್ಟು ನೋಡಿ. ಈಗ ನೆಕ್ಸ್ಟ್ ಆಲ್ ಡೆಫಿನೆಟ್ ಕನ್ಕ್ಲೂಷನ್. ಡೆಫಿನೆಟ್ ಕನ್ಕ್ಲೂಷನ್ ಅಂದ್ರೆ ಏನು ಅಂತ ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತಂದ್ರೆ ಬ್ಯಾಕ್ ಹೋಗ್ಬಿಟ್ಟು ನೋಡ್ಕೊ ಬನ್ನಿ. ವಿಲ್ ಬಿ ಇನ್ವ್ಯಾಲಿಡ್, ವೇರ್ ಆಸ್ ಆಲ್ ಟೈಪ್ ಆಫ್ ಪಾಸಿಬಲ್ ಕನ್ಕ್ಲೂಷನ್ಸ್ ಆನ್ ಕನ್ಕ್ಲೂಷನ್ ಬಿಟ್ವೀನ್ ಸೇಮ್ ಬಿ ಟ್ರೀಟೆಡ್ ಆಸ್ ವ್ಯಾಲಿಡ್. ಸೇಮ್ ಹೇಳಿರೋದು ಪಾಸಿಬಲ್. ಈಗ ಎ ಅಂಡ್ ಸಿ ಇದೆಲ್ಲ ರಾಂಗ, ಇದಕ್ಕೆ ಪಾಸಿಬಿಲಿಟಿ ಹಾಕಿ, ಪಾಸಿಬಿಲಿಟಿ ಹಾಕಿ, ಅಥವಾ ಕ್ಯಾನ್ ಬಿ ಮೇ ಬಿ ಅಂತ ಹಾಕಿ, ಇದೆಲ್ಲ ರೈಟ್ ಆಗುತ್ತೆ. ಸೊ ಇದಿಷ್ಟು ಪಾಸಿಬಿಲಿಟಿಲಿ ರೈಟ್ ಸ್ಪೆಲ್ಲಿಂಗ್ RIGH ಅಲ್ವಾ, ರೈಟ್ ಆಗತ್ತೆ. ಇದಿಷ್ಟು ಪಾಸಿಬಿಲಿಟಿ ರೈಟ್ ಆಗುತ್ತೆ. ಸಂಬಂಧ ಇಲ್ಲ ಅಂದ್ರೆ ನೋಡಿ, ಹೇಗೆ ಸಿಗೆ ಸಂಬಂಧ ಇಲ್ಲ ಅಂತ ಅಂದ್ರೆ ನೀವು ವೆನ್ ಡಯಾಗ್ರಾಮ್ ಆದಾಗ ಯಾವುದೇ ಡೆಫಿನೆಟ್ ಕನ್ಕ್ಲೂಷನ್ ಕೊಟ್ರೆ ಆ ಕನ್ಕ್ಲೂಷನ್ ರಾಂಗು. ಯಾವುದೇ ಇಂಡೆಫಿನೆಟ್ ಕನ್ಕ್ಲೂಷನ್ ಕೊಟ್ರೆ ಮೀನ್ಸ್ ಪಾಸಿಬಿಲಿಟಿ, ಕ್ಯಾನ್ ಬಿ, ಮೇ ಬಿ ಅಂತ ಕೊಟ್ರೆ ಅದು ಯಾವಾಗಲೂ ರೈಟ್. ಎಷ್ಟೊಂದು ಸಿಂಪಲ್ ಕ್ವಶನ್ ನೋಡಿದ ತಕ್ಷಣ ಹೇಳ್ಬೋದು ಇದನ್ನ. ಸೊ ಇದಾಯ್ತು. ನೆಕ್ಸ್ಟ್ ರೂಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ. ನೆಕ್ಸ್ಟ್ ರೂಲ್ ಅಥವಾ ನೋಟ್ ಅಂತ ಅನ್ಕೊಳ್ಳಿ, ಏನಾದರೂ ಅನ್ಕೊಳ್ಳಿ, ಬಟ್ ಈ ಮೂರು ಮತ್ತೆ ಇದೊಂದು ನೆನಪಿರ್ಬೇಕು. ಹೇಳಿದ್ದೀನಲ್ಲ, ಇದೊಂದು ಇಂಪಾರ್ಟೆಂಟ್, ಇದು ನೆನಪಿರ್ಬೇಕು. ಕಾಣಿಸ್ತಿದ್ಯಾ? ಓಕೆ, ಕಾಣಿಸ್ತಿದೆ. ನೆಕ್ಸ್ಟ್ ರೂಲ್ ನಂಬರ್ 2, whenever we require to draw true conclusion regarding a blank spot of any Venn diagram, we will have to use the word possibility. Otherwise the conclusion would be treated as invalid. For example ನೋಡಿ, ಕ್ವಶನ್ ತಗೋತೀನಿ. ಸಮ್ ಎ ಆರ್ ನಾಟ್ ಬಿ, ಸಮ್ ಬಿ ಆರ್ ಸಿ. ಇದನ್ನ ವೆನ್ ಡಯಾಗ್ರಾಮ್ ಹೇಗೆ ಬರಿತೀವಿ ನಾವು? ಸಮ್ ಎ ಇದೆ, ಸಮ್ ಎ ಇದು ಬಿ ಅಲ್ಲ, ಬಟ್ ಸಮ್ ಬಿ ಆರ್ ಸಿ ಬೇಸಿಕ್ಕು. ಇಲ್ಲಿ ನಾನು ಏನಂತ ಬರ್ದಿರೋದು ನೋಡಿ, ಇದಿಷ್ಟು ಬಗ್ಗೆ ನನಗೆ ಇನ್ಫಾರ್ಮೇಶನ್ ಗೊತ್ತು. ಸಮ್ ಇದಿಷ್ಟಾರ ಆಗಿರ್ಬೋದು, ಅಥವಾ ಫುಲ್ಲು ಆಗಿರ್ಬೋದು, ಅಥವಾ ಇಷ್ಟು ಚಿಕ್ಕ ಡಾಟ್ ಕೂಡ ಆಗಿರ್ಬೋದು. ಈ ತರ ಇದ್ದಾಗ ಕನ್ಕ್ಲೂಷನ್ ಅಲ್ಲಿ ಸಮ್ ಬಿ ಆರ್ ನಾಟ್ ಎ ಅಂತ ಕೊಟ್ಟರೆ, ಸಮ್ ಬಿ ಆರ್ ನಾಟ್ ಎ ಅಂತ ಕೊಟ್ಟರೆ ಇದು ರಾಂಗ್. ಏಕೆ ಅಂತ ಅಂದ್ರೆ ಸಮ್ ಎ ಆರ್ ನಾಟ್ ಬಿ ಅಂತ ಕೊಟ್ಟಿರೋದವರು, ಸಮ್ ಬಿ ಆರ್ ನಾಟ್ ಎ ಅಂತ ಕೊಟ್ಟಿಲ್ಲ, ಸಮ್ ಬಿ ಎ ಆಗಿರ್ಬೋದು. ಸೊ ಇದು ರಾಂಗು. ಇದು ರೈಟ್ ಕನ್ಕ್ಲೂಷನ್ ಯಾವ್ದು ಬರುತ್ತೆ ಅಂತ ಅಂದ್ರೆ ಸಮ್ ಬಿ ಆರ್ ನಾಟ್ ಎ ಈಸ್ ಪಾಸಿಬಿಲಿಟಿ. ಇದು ಕರೆಕ್ಟು. ನೀವೀಗ ಈ ಪ್ಲೇಸಿಗೆ ಬಗ್ಗೆ ನಿಮಗೆ ಗೊತ್ತಿಲ್ಲ, ಈ ಪ್ಲೇಸ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಯಾವುದೇ ಸ್ಟೇಟ್ಮೆಂಟು ಡೆಫಿನೆಟ್ ಇದ್ರೆ ಅದನ್ನ ರಾಂಗ್ ಅಂತ ಹಾಕ್ಬನ್ನಿ. ಪಾಸಿಬಿಲಿಟಿ ಇದ್ರೆ ಮಾತ್ರ ರೈಟ್ ಆಗುತ್ತೆ. ಪಾಸಿಬಿಲಿಟಿ ಅಂತ ಯೂಸ್ ಆಗಿದ್ರೆ ಮಾತ್ರ ರೈಟ್ ಆಗುತ್ತೆ. ನಿಮಗೆ ಗೊತ್ತಿಲ್ಲದೆ ಇರೋ ಸ್ಪಾಟ್,
ಈ ಪಾರ್ಟ್ ಗೊತ್ತಿಲ್ಲ, ಸೊ ಈ ತರ ಇದ್ರೆ ಪಾಸಿಬಿಲಿಟಿ ಇದ್ರೆ ರೇಟ್ ಆಗುತ್ತೆ. ಗೊತ್ತಾಯ್ತು ಅನ್ಕೋತೀನಿ. ಬ್ಲಾಂಕ್ ಸ್ಪಾಟ್ ಅಂದ್ರೆ ಇದು ಬ್ಲಾಂಕ್ ಸ್ಪಾಟ್, ಇದು ನನಗೆ ಗೊತ್ತು, ಇದು ಗೊತ್ತಿಲ್ಲ. ಸೊ ವೆನೆವರ್ ವಿ ರಿಕ್ವೈರ್ ಟು ಡ್ರಾ ಎ ಟ್ರೂ ಕನ್ಕ್ಲೂಷನ್ ರಿಗಾರ್ಡಿಂಗ್ ದ ಬ್ಲಾಂಕ್ ಸ್ಪಾಟ್ ಆಫ್ ಎನಿ ವೆನ್ ಡಯಾಗ್ರಾಮ್ ವಿ ವಿಲ್ ಹ್ಯಾವ್ ಟು ಯೂಸ್ ದ ವರ್ಡ್ ಪಾಸಿಬಿಲಿಟಿ, ಅದರ್ವೈಸ್ ದ ಕನ್ಕ್ಲೂಷನ್ ವುಡ್ ಬಿ ಟ್ರೀಟೆಡ್ ಆಸ್ ಇನ್ವ್ಯಾಲಿಡ್. ಪಾಸಿಬಿಲಿಟಿ ಅಂತ ವರ್ಡ್ ಯೂಸ್ ಆಗಲಿಲ್ಲ ಅಂತಂದ್ರೆ ನಮಗೆ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಯಾವಾಗಲೂ ಅದು ಇನ್ವ್ಯಾಲಿಡ್. ಗೊತ್ತಾಯ್ತು ಅನ್ಕೋತೀನಿ. ಅಂಡ್ ಎಕ್ಸೆಪ್ಷನ್ ಆಗಲೇ ಹೇಳಿದ್ದೀನಿ, ಇದು ಎಕ್ಸೆಪ್ಷನ್ ಇದೆ. ಆಲ್ ಎ ಆರ್ ಬಿ ಇಸ್ ಅ ಪಾಸಿಬಿಲಿಟಿ ಆಗಲ್ಲ, ಯಾಕೆಂದ್ರೆ ಸಮ್ ಎ ಆರ್ ನಾಟ್ ಪಿ ಅಂತ ಕೊಟ್ಟಿದ್ರೆ ಸಮ್ ಎ ನಾಟ್ ಪಿ ಅಂತಂದ್ರೆ ಆಲ್ ಎ ಕೂಡ ಪಾಸಿಬಿಲಿಟಿ ಕರೆಕ್ಟ್ ಆಗಲ್ಲ. ಸೊ ಇದು ಸೆಕೆಂಡ್ ಒನ್. ಸೊ ಈಗ ಥರ್ಡ್ ಒನ್ ಎಕ್ಸ್ಪ್ಲೈನ್ ಮಾಡೋಣ. ಥರ್ಡ್ ಒನ್ ಏನಿದೆ ಅಂತ ನೋಡಿ. ಆಲ್ರೆಡಿ ಎಕ್ಸಿಸ್ಟಿಂಗ್ ರಿಲೇಷನ್ ಬಿಟ್ವೀನ್ ಟೂ ಎಲಿಮೆಂಟ್ ಆರ್ ಆಲ್ರೆಡಿ ರಿಸ್ಟ್ರಿಕ್ಟೆಡ್ ಬಿಟ್ವೀನ್ ಟೂ ಎಲಿಮೆಂಟ್ ನೆವರ್ ಬಿ ಅಲೌಡ್ ಪಾಸಿಬಿಲಿಟಿ. ಫಾರ್ ಎಕ್ಸಾಂಪಲ್, ಅವನ್ ಕೊಟ್ಟಿದ್ದಾನೆ ಸಮ್ ಎ ಆರ್ ಬಿ, ನೋ ಬಿ ಇಸ್ ಎ ಅಂತ, ಸಾರಿ ನೋ ಬಿ ಇಸ್ ಸಿ ಅಂತ ಕೊಟ್ಟಿದ್ದಾನೆ ಅನ್ಕೊಳ್ಳೋಣ. ಕಾಣಿಸ್ತಿದ್ಯಾ ಗುರು? ಕಾಣಿಸ್ತಿದ್ಯಾ ಅಂತ ಗೊತ್ತಾಗಲ್ಲ ನನಗೆ. ಓಕೆ, ಸಮ್ ಎ ಆರ್ ಬಿ ಅಂತಿದೆ ನೋಡಿ. ಸಮ್ ಎ ಆರ್ ಬಿ ಕೊಟ್ಟಿದ್ದಾನ, ಸಮ್ ಎ ಆರ್ ಬಿನ. ಸೊ ಇದು ಇದ್ದಿಡು ಕೊಲರ್ಡ್ ಆಗೈತಾ, ಪಾಸಿಬಿಲಿಟಿ ಏನಾದ್ರು ಆಗಿರ್ಬೋದು. ಅದರ ಕೊಟ್ಟಿದ್ದಾನೆ ನೋ ಬಿ ಸಿ ಅಂತ, ನೋ ಬಿ ಸಿ ಅಂತ ಕೊಟ್ಟಿದ್ದಾನೆ, ನೋ ಬಿ ಎಸ್ ಅಂತ ಕೊಟ್ಟಿದ್ದಾನೆ. ಸೊ ಇದು ಆಲ್ರೆಡಿ ಎಕ್ಸಿಸ್ಟಿಂಗು. ಕನ್ಕ್ಲೂಷನ್ ನೋಡಿ, ಸಮ್ ಬಿ ಆರ್ ಎ ಇಸ್ ಅ ಪಾಸಿಬಿಲಿಟಿ. ಒಂದು ಕನ್ಕ್ಲೂಷನ್. ಸಮ್ ಬಿ ಆರ್ ನಾಟ್ ಸಿ ಇಸ್ ಅ ಪಾಸಿಬಿಲಿಟಿ. ಇದೊಂದು ಕನ್ಕ್ಲೂಷನ್. ಸೊ ಎರಡು ಕನ್ಕ್ಲೂಷನ್ ರೈಟ್ ಯಾವುದು ರಾಂಗ್ ಯಾವುದು ಅಂತ ನೋಡಿ. ಎರಡೂ ರಾಂಗೆ. ಯಾಕೆ ಅಂತ ಅಂದರೆ ಕ್ವಶನ್ ಅಲ್ಲಿ ಮೊದಲೇ ಕೊಟ್ಟವನೆ ಸಮ್ ಎ ಆರ್ ಬಿ ಅಂತ, ಸಮ್ ಎ ಆರ್ ಬಿ ಅಂತ ಕೊಟ್ಟಿದ್ದಾನೆ. ಸಮ್ ಬಿ ಆರ್ ಕೂಡ ಏನೇ ಪಾಸಿಬಿಲಿಟಿ ಹೆಂಗೆ ಹೇಳ್ತೀಯ ನೀನು? ಪಾಸಿಬಿಲಿಟಿ ಇಲ್ಲ ಅಂದಿದ್ರೆ ಇದು ರೈಟ್, ಪಾಸಿಬಿಲಿಟಿ ಅಂತ ವರ್ಡ್ ಇಲ್ಲ ಅಂದಿದ್ರೆ ಇದು ರೈಟ್. ಇದು ಕೂಡ ಅಷ್ಟೇ, ಸಮ್ ಬಿ ಆರ್ ನಾಟ್ ಸಿ. ನೋ ಬಿ ಸಿ ಅಂತ ಹೇಳಾದ್ಮೇಲೆ ಫುಲ್ ಬಿನೇ ಸಿ ಎಲ್ಲ ಅಂತ ಅವನೇ ಹೇಳ್ಬಿಟ್ಟು ಅವನೇ ಮೊದಲೇ. ನೀನು ಹೋಗ್ಬಿಟ್ಟು ಸಮ್ ಬಿ ಆರ್ ನಾಟ್ ಸಿ ಅಂತ ಹೇಳಿದ್ರೆ ಅದು ಪಾಸಿಬಿಲಿಟಿಲಿ ರಾಂಗ್. ಅದೇ ಪಾಸಿಬಿಲಿಟಿ ಇಲ್ಲ ವರ್ಡ್ ಅಂದಿದ್ರೆ ಇದು ಕರೆಕ್ಟ್. ಅಂಡ್ ಮತ್ತೆ ನೋಡಿ ಆಮೇಲೆ ನೋ ಬಿ ಇಸ್ ಸಿ ಅಂತ ಏನಾದರೂ ಕೊಟ್ಟಿದ್ರೆ ಕನ್ಕ್ಲೂಷನ್ ಅಲ್ಲಿ ಇದು ತಪ್ಪು, ಯಾಕೆಂದ್ರೆ ಸ್ಟೇಟ್ಮೆಂಟ್ನ ರೀಸ್ಟೇಟ್ಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ ಯಾವಾಗಲೂ. ಬಟ್ ನೋ ಸಿ ಈಸ್ ಬಿ ಅಂತ ಕೊಟ್ರೆ ಇದು ಕರೆಕ್ಟ್, ರಿವರ್ಸ್ ಆಗಿದೆ. ರಿವರ್ಸ್ ಆಗಿದ್ರೆ ಕರೆಕ್ಟ್. ಅವನು ನಮಗೆ ಏನು ಹೇಳಿದ್ದಾನೆ? ಸಮ್ ಬಿ ನೋ ಬಿ ಎ ಸಿ ಆಗಲ್ಲ ಅಂತ ಹೇಳಿದ್ದಾನೆ. ನಾನು ಅದನ್ನೇ ಮತ್ತೆ ಬಿ ಸಿ ಆಗಲ್ಲ ಕಣಪ್ಪ ಅಂತ ಅವನಿಗೆ ಹೇಳಕ್ಕಾಗಲ್ಲ. ನಾನು ಬುದ್ಧಿವಂತ ಆಗ್ಬಿಟ್ಟು ಸ್ವಲ್ಪ ಟ್ರಿಕ್ ಯೂಸ್ ಮಾಡ್ಬಿಟ್ಟು ಅವನು ಬಿ ಸಿ ಅಲ್ಲ ಅಂತ ಹೇಳಿದ್ದಾನೆ, ಸೊ ನಾನು ಹೇಳ್ತೀನಿ ಸಿ ಬಿ ಅಲ್ಲ ಅಂತ. ಅದು ಕನ್ಕ್ಲೂಷನ್ ನನಗೆ ಅರ್ಥ ಆಗಿರೋದು. ಸೊ ಇದಿಷ್ಟು ರೂಲ್ಸ್. ಸೊ ಈ 3ನ ನೋಟ್ ಮಾಡ್ಕೊಳ್ಳಿ ನೀವು. ನಾನು ಈ PDF ನ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಕ್ಲಾಸಲ್ಲಿ ಈದರ್ ಆರ್ ತುಂಬ ಡೌಟ್ ಇರುತ್ತೆ, ಸ್ಪೆಲ್ಲಿಂಗ್ ಗೊತ್ತಿರೋ ನನಗೆ. ಈದರ್ ಆರ್, ಆಮೇಲೆ ಕ್ಯಾನ್ ನೆವರ್, ಮತ್ತೆ ಕಾಂಪ್ಲಿಮೆಂಟರಿ ಪೇರಿಂಗ್. ಸೊ ಇದಿಷ್ಟು ಮಾಡ್ತೀನಿ. ಸೊ ಅದು ಸೆಕೆಂಡ್ ಕ್ಲಾಸ್. ನೀವು ಈ 2 ಕ್ಲಾಸ್ನ ಕರೆಕ್ಟಾಗಿ ಕೇಳಿಸ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಇಷ್ಟೇ ಸಾಕು. ಅಂಡ್ ಸೆಕೆಂಡ್ ಕ್ಲಾಸಲ್ಲಿ ಕ್ವಶನ್ಸ್ ಕೂಡ ಪ್ರಾಕ್ಟೀಸ್ ಮಾಡೋಣ. ಆದರೆ ಈ ವಿಡಿಯೋದಲ್ಲೇ ನೆಕ್ಸ್ಟ್ ಪಾರ್ಟಲ್ಲಿ ಕ್ವಶನ್ ಕೂಡ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು. ನಿಮಗೆ ಇಷ್ಟ ಆಗಿದ್ರೆ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿರೋದು ಶೇರ್ ಮಾಡಿ, ಲೈಕ್ ಮಾಡಿ.